ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಾಂ ಬೈ ವರ್ನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 36. ಇವತ್ತು ಬೆಳಗ್ಗೆ 5 ಗಂಟೆಗೇ ಎದ್ದು ನಮ್ಮ ಯಜಮಾನರು ಎಲ್ಲೋ ಹೊರಗಡೆ ಹೋಗಬೇಕು, ಇಂಪಾರ್ಟೆಂಟ್ ಕೆಲಸ ಅಂತ ಹೊರಗಡೆ ಹೋದರು. ನಾನು ಒಂದು 5:30ವರೆಗೂ ಸುಮ್ಮನೆ ಹಂಗೆ ಮಲ್ಕೊಂಡು, ಆರ್ಡರ್ಸ್ ಏನೂ ಇರಲಿಲ್ಲ ಅಲ್ವಾ. ಆಮೇಲೆ ನಿಧಾನವಾಗಿ ಎದ್ದು ನೀರು ಕುಡ್ಕೊಂಡು ಅದಾದಮೇಲೆ ಬೇರೆ ಕೆಲಸ ಮಾಡಿಕೊಂಡೆ. ಮಗು ನಿನ್ನೆ ಸಂಜೆ ಬೇಗ ಮಲಗಿದ್ರಿಂದ ಬೆಳಗ್ಗೆನೇ ಹಸುವಾಗ್ತಿದೆ ಅಂತ ಹೇಳ್ದ. ಅದಕ್ಕೆ ಅವನು ಎದ್ದಿದ ತಕ್ಷಣವೇ 6 ಗಂಟೆಗೇ ಅವನಿಗೆ ಅವಲಕ್ಕಿ ಮಾಡಿ ತಿನ್ನಿಸ್ದೆ. ಒಂಥರ ಹೊರಗಡೆ ಕೂತ್ಕೊಂಡು ತಿನ್ನೋಣ ಅಮ್ಮ, ಚೆನ್ನಾಗಿದೆ ನೋಡೋಕ್ಕೆ ಅಂತ ಹೇಳ್ದ. ಅವನಿಗೆ ತುಂಬ ಇಷ್ಟ ಆಯಿತು ಹೊರಗಡೆ ಕ್ಲೈಮೇಟು. ಅಲ್ಲೇ ಕೂತ್ಕೊಂಡು ತಿಂದ್ವಿ. ಮತ್ತು ನಾನು ಆಯಿಲ್ ಪುಲ್ಲಿಂಗ್ ಮಾಡ್ತಾ ಇರುವಾಗ ಅವನು ಸೈಕಲ್ ತುಳಿತಾ ಇದ್ದ. ಅದಾದಮೇಲೆ ಆಯಿಲ್ ಪುಲ್ಲಿಂಗು ಮತ್ತು ಲೈಟಾಗಿ ಸ್ಟ್ರೆಚಸ್ಸು ವಾಮಪ್ ಎಲ್ಲ ನನ್ನ ಪಾಡಿಗೆ ನಾನು ಮಾಡಿಕೊಂಡೆ. ಅವನು ಸೈಕಲ್ ತುಳಿತಾ ಇದ್ದ. ಬೆಳಗ್ಗೆನೇ ಏನೋ ಒಂದು ಎಕ್ಸಸೈಸ್ ಮಾಡ್ತಾ ಇದ್ದಾನಲ್ಲ ಅಂತ ನಾನು ಸುಮ್ಮನೆ ಆದೆ. ಅವನಿಗೆ ಈ ರೀತಿ ಫ್ರೀಯಾಗಿ ಆರಾಮಾಗಿ ಜೊತೇಲಿ ಸ್ಪೆಂಡ್ ಮಾಡೋದು ತುಂಬ ಇಷ್ಟಪಡ್ತಾನೆ. ಮಕ್ಕಳಿಗೆ ಯಾವತ್ತೂ ನಾವು ಜೊತೇಲಿ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಕೊಟ್ಟರೆ ಸಾಕು, ಅವ್ರು ಇನ್ನೇನು ಕೇಳಲ್ಲ. ಹೆಚ್ಚಾಗಿ ಅವ್ರಿಗೆ ಬೇಕಾಗಿರೋದೆಲ್ಲ ನಮ್ಮ ಕಂಪನಿ, ಆದಷ್ಟು ಅದನ್ನು ಕೊಟ್ಟರೆ ಸಾಕು. ಬೇರೆ ಎಂಥ ಟಾಯ್ಸು ಏನು ಇಕ್ವಿಪ್ಮೆಂಟ್ಸು ಅವ್ರು ಕೇಳಲ್ಲ, ಬೇರೆ ಗ್ಯಾಡ್ಜೆಟ್ಸು ಬೇಕಾಗಿಲ್ಲ. ಅದಾದಮೇಲೆ ನಾನು ರೆಗ್ಯುಲರಾಗಿ ಬ್ರಷ್ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ಮಗುದೂ ಫ್ರೆಶ್ ಅಪ್ ಆಗೋಯ್ತು ಬೇಗನೆ. ಅದಾದಮೇಲೆ ಆರ್ಡರ್ಸ್ ತುಂಬಾ ಕಡಿಮೆ ಇತ್ತು ಇವತ್ತು, ಕ್ಲೌಡಿಯಾಗಿದ್ದರಿಂದ ಗೊತ್ತಿಲ್ಲ. ಮತ್ತು ನನಗೂ ಮಗುಗೂ ಲೈಟಾಗಿ ಸ್ಪೈಸಿಯಾಗಿ ಮಾಡ್ಕೊಳ್ಳೋಣ ಚಾಕ್ಲೇಟ್ ಮಿಲ್ಕ್ ಅಂತ ಹೇಳಿ ರಾಜವಾಡಿ ಮಸಾಲ ಮಾಡಿಟ್ಕೊಂಡಿದ್ದೆ. ಅದನ್ನೇ ಹಾಕಿ ಕೋಕೋ ಪೌಡರ್ ಹಾಕ್ಕೊಂಡು ಚಾಕ್ಲೇಟ್ ಮಸಾಲ ಮಿಲ್ಕ್ ಮಾಡ್ಕೊಂಡು ಕುಡಿದ್ವಿ. ಇದು ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಲು ಈಸಿಯಾಗಿ ಡೈಜೆಸ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಮಸಾಲ. ಕೋಕೋ ಪೌಡರ್ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆದರೆ ಕೋಕೋ ಪೌಡರ್ಗೆ ಅಡಿಕ್ಷನ್ ಆಗಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಅಡಿಕ್ಟ್ ಆಗದಿರೋ ಹಂಗೆ ನೋಡಿಕೊಂಡ್ರೆ ಸಾಕು. ರೆಗ್ಯುಲರಾಗಿ ಕುಡಿದಿರ ಆವಾಗ ಕುಡಿದ್ರೆ ತುಂಬಾ ಒಳ್ಳೆಯದು. ಯಾವುದೇ ಒಂದು ಅಭ್ಯಾಸ ಒಂದು ಲಿಮಿಟಲ್ಲಿದ್ದರೆ ಎಲ್ಲರಿಗೂ ಒಳ್ಳೆಯದಾಗಿರುತ್ತೆ. ಮತ್ತು ತಿಂಡಿ ಏನು ಮಾಡಬೇಡ, ನಾನೇ ತೊಗೊಂಡ್ಬರ್ತೀನಿ ಹೊರಗಡೆಯಿಂದ, ನನ್ನ ಫೇವ್ರೆಟ್ ಜಾಗದಿಂದ ಅಂತ ಹೇಳಿದರು. ತೊಗೊಂಡ್ಬಂದರು. ಅದನ್ನೇ ತಿಂದ್ವಿ ಒಂದು 10:30 ಅಷ್ಟೊತ್ತಿಗೆ. ಇವತ್ತು ಬ್ಯಾಕ್ ಟು ಬ್ಯಾಕ್ ಆಗೋಯ್ತು ಬ್ರೇಕ್ಫಾಸ್ಟು ಎಲ್ಲನೂ. ಅದಾದಮೇಲೆ ಚಾಕ್ಲೇಟ್ ಬನಾನಾ ಐಸ್ ಕ್ರೀಮ್ ಮಾಡಿದ್ವಲ್ಲ, ಅದು ಬೇಕು ಅಂತ ಕೇಳ್ದ ಮಗು, ತಿಂದ್ವಿ. ಮತ್ತು ಸಂಜೆ ಒಂದು 6:30ಗೆ ಮಜ್ಜಿಗೆ ಕೊಡಬಳೆ ಅಂತ ಹೇಳ್ತಾರೆ, ಮೊಸರು ಕೊಡಬಳೆ ಅಂತ ಹೇಳ್ತಾರೆ, ಅದನ್ನು ತಿಂದ್ವಿ. ಅದು ಹೆವಿ ಫುಡ್ ಆಗಿರೋದ್ರಿಂದ ತ್ರಿಫಲ ಮಾಡಿಕೊಂಡೆ ರಾತ್ರಿ. ನನಗೂ ನಮ್ಮ ಯಜಮಾನ್ರಿಗೂ ತ್ರಿಫಲ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ಹೆವಿ ಫುಡ್ ತಿಂದಿದ್ರೂ ಸ್ವಲ್ಪ ಈಸಿಯಾಗಿ ಡೈಜೆಷನ್ಗೆ ಅದು ಹೆಲ್ಪ್ ಮಾಡುತ್ತೆ. ಜೊತೆಯಲ್ಲಿ ಗ್ಯಾಸ್ಟ್ರಿಕ್ ಆಗದೆ ಇರೋಂಗೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ಹೀಟು ರೈಸ್ ಆಗಲ್ಲ. ಅದಕ್ಕೋಸ್ಕರ ಆದಷ್ಟು ನಾವು ತ್ರಿಫಲ ಪ್ರಿಫರ್ ಮಾಡ್ತೀವಿ. ಈಸಿ ಡೈಜೆಷನ್ ಮತ್ತು ಹೀಟ್ ಕಂಟ್ರೋಲ್ ಆಗುತ್ತೆ ಅಂತ. ಮತ್ತು ರಾತ್ರಿ ಒಂದು 10 ಗಂಟೆಗೆಲ್ಲ ಮಲ್ಕೊಂಡ್ಬಿಟ್ವಿ. ನಾವು ಆದಷ್ಟು ಅರ್ಲಿ ಸ್ಲೀಪ್ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀವಿ. ಹಿಂಗಿತ್ತು ನಮ್ಮ 36ನೇ ದಿನ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಯಾತ್ರಾಂ ಬೈ ವರ್ನ್ ಚಾನಲ್ಗೆ ಸಬ್ಸ್ಕ್ರೈಬ್